ಹಲೋ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ನಮ್ಮ ಚಾನಲ್ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ ಆನ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಒಂದು ಹೊಸ ಪ್ರೊಫೈಲ್ ಬಂದಿರತಕ್ಕಂಥದ್ದು. ಇವರ ಹೆಸರು ದಿವ್ಯಾ ಹಿರೇಹಳ್ಳೂರು ಅಂತ. ಹೆಸರು ಬಂದ್ಬಿಟ್ಟು ಗೌಡ್ರು ಇವರು. ದಿವ್ಯಾ ಅಂತ ಹೆಸರು. ಅಪ್ಪಟ ಕನ್ನಡ ಮತ್ತು ಹಿಂದೂ ಧರ್ಮದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಈಕೆಗೆ ಒಬ್ಬ ಒಳ್ಳೆಯ ಹುಡುಗನ ಅವಶ್ಯಕತೆ ಇದೆ. ಹುಡುಗ ಅಂದರೆ ಮದುವೆ ಆಗೋದಕ್ಕೆ ಅಥವಾ ಸ್ನೇಹ ಬೆಳೆಸೋದಕ್ಕೆ, ಒಟ್ಟಲ್ಲಿ ಒಂದು ಸಂಬಂಧದಲ್ಲಿರೋದಕ್ಕೆ ಬೇಕಾಗಿದ್ದಾರೆ. ಊರು ಬಂದ್ಬಿಟ್ಟು ಚನ್ನಗಿರಿ, ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಹತ್ತಿರ ಬರುತ್ತೆ. ಇವರ ರಾಶಿ ನೋಡೋದಾದರೆ ಸಿಂಹರಾಶಿ. ನಕ್ಷತ್ರ ವಿಚಾರಕ್ಕೆ ಬಂದರೆ ಮಗ ನಕ್ಷತ್ರ. ಮತ್ತು ಉದ್ಯೋಗ ಬಂದ್ಬಿಟ್ಟು ಧಾನ್ಯ ಗೋದಾಮು ದಾಖಲೆ, ಅಂದರೆ ಇವಾಗ ರೇಷನ್ ಅಂಗಡಿ ಅಂತ ಕರಿತೀವಲ್ಲ, ಅಲ್ಲಿ ಇವರು ಕೆಲಸ ಮಾಡ್ತಾ ಇರೋದು. ಒಂದು ಲೈಸೆನ್ಸ್ನ ತೆಗೆದುಕೊಂಡು ಪ್ರಸ್ತುತ ಕೆಲಸ ಮಾಡ್ತಕ್ಕಂಥ ದಿವ್ಯಾ ಅವರು ಇವಾಗ ಮದುವೆಗೆ ಗಂಡನ್ನು ಹುಡುಕಾಟ ಮಾಡ್ತಾ ಇದ್ದಾರೆ. ನಮ್ಮ ಚಾನಲ್ನ ಮೂಲಕ ತಿಳಿಸಿ ಅಂತ ಹೇಳಿದರು. ಹಾಗಾಗಿ ಇವರ ಬಯೋಡಾಟಾಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ಮೊದಲನೇದಾಗಿ ಇವರ ಕುಟುಂಬದ ಮಾಹಿತಿ ನೋಡೋದಾದರೆ, ತಂದೆಯವರು ಈ ಒಂದು ರೇಷನ್ ಅಂಗಡಿನಲ್ಲೇ ಮಾಲೀಕರಾಗಿ ಕೆಲಸ ಮಾಡ್ತಾ ಇರೋದು. ಮಗಳು ಸಹ ಅಲ್ಲೇ ಕೆಲಸ ಮಾಡ್ತಾ ಇರೋದು. ತಾಯಿ ಒಬ್ಬಳು ಗೃಹಿಣಿಯಾಗಿದ್ದಾರೆ. ಆ್ಯಂಡ್ ಅಕ್ಕನವರು ಮದುವೆಯಾಗಿ ಪ್ರಸ್ತುತ ನೆಲೆಯನ್ನು ಕಂಡಿದ್ದಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಮನೆ ಬಂದ್ಬಿಟ್ಟು ಮಧ್ಯಮ ವರ್ಗದ ಕುಟುಂಬ. ಟೋಟಲ್ ಹೇಳಬೇಕು ಅಂದರೆ ಒಂದು ಮಿಡಲ್ ಕ್ಲಾಸಿನ ಮನೆತನದ ಕುಟುಂಬ ಏನು ಕರಿತೀವಿ ಅದಿದೆ. ಅಂದರೆ ಇವಾಗ ತಕ್ಕ ಮಟ್ಟಿಗೆ ಒಂದು ಸಂಬಳ, ತಕ್ಕ ಮಟ್ಟಿಗೆ ಒಂದು ಜೀವನ ನಡೆಸಿಕೊಂಡು ಹೋಗ್ತಕ್ಕಂತಹ ಕುಟುಂಬಕ್ಕೆ ಒಬ್ಬ ಅಳಿಯನ ಅವಶ್ಯಕತೆ ಇದೆ. ಈ ದಿವ್ಯಾ ಅವರ ಕುಟುಂಬಕ್ಕೆ ಬೇಕಾಗಿರ್ತಕ್ಕಂಥ ಅಳಿಯ ಯಾವ ರೀತಿಯಲ್ಲಿ ಇರಬೇಕು, ಜೊತೆಗೆ ಅವರ ರೆಸ್ಪಾನ್ಸಿಬಿಲಿಟಿ ಏನು, ಇವರು ಹೇಳಿರ್ತಕ್ಕಂಥ ರಿಸ್ಟ್ರಿಕ್ಷನ್ ಏನು ಅಂತ ಸ್ವಲ್ಪ ನೋಡೋದಾದರೆ, ಮೊದಲನೇದಾಗಿ ಸಿಂಪಲ್ ಲುಕ್ ಆ್ಯಂಡ್ ಹೆಲ್ತಿ ಮೈಂಡ್ ಸೆಟ್ ಇರ್ತಕ್ಕಂಥ ಒಬ್ಬ ಹುಡುಗ ಆಗಿರಬೇಕಂತೆ ನೀವು. ಸಿಂಪಲ್ ಲುಕ್ ಮತ್ತು ಹೆಲ್ತಿಯ ಒಂದು ಮೈಂಡ್ ಸೆಟ್ ಅಂದರೆ ಯಾವ ರೀತಿ ನೋಡೋದಕ್ಕೆ, ಯಾವ ರೀತಿಯಲ್ಲಿ ಕಾಣಿಸ್ತೀರಾ ಅಂದರೆ ನೀವು ನೋಡೋದಕ್ಕೆ ಒಂದು ಮಾಡರ್ನ್ ಲುಕ್ಕಲ್ಲಿ ಕಾಣಬೇಕು ಮತ್ತು ಬಹುಶಃ ಎಲ್ರಿಗೂ ಕೂಡ ಇಷ್ಟ ಆಗಬೇಕು. ನೀವು ಆ ರೀತಿ ಇರಬೇಕು. ಜಾಸ್ತಿ ಸ್ಟೈಲ್ ಇರಬಾರ್ದು. ಅಂದರೆ ಹೇರ್ ಕಟ್ಟಿನ ಸ್ಟೈಲು, ನೀವು ಹಾಕಿಕೊಳ್ಳುವಂತಹ ಒಂದು ಬಟ್ಟೆಯ ಸ್ಟೈಲು, ಇನ್ನಿತರ ಯಾವುದಾದ್ರೂ ಸ್ಟೈಲ್ ಇರುತ್ತಲ್ಲ, ಅದಕ್ಕೆ ಸೀಮಿತ ಆಗಿರಬಾರ್ದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸ್ಟ್ರೆಸ್ಸು ಜಾಸ್ತಿ ತೆಗೆದುಕೊಳ್ಬಾರ್ದು, ಪೀಸ್ ಹೆಚ್ಚನ್ನ ಪಡೆದುಕೊಳ್ಬೇಕು ಅಂತ ಹೇಳಿದೆ. ಅಂದರೆ ತಾಳ್ಮೆ ಸ್ವಭಾವ ಸ್ವಲ್ಪ ಜಾಸ್ತಿ ಇರಬೇಕು. ವಯಸ್ಸಿನ ಅಂತರ 2ರಿಂದ 4 ವರ್ಷಗಳ ಕಾಲ ನಿಮಗೆ ಇರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅಂದರೆ ನಿನ್ನ ವಯಸ್ಸಿನ ಅಂತರ 2ರಿಂದ 4 ವರ್ಷಗಳ ಒಳಗಡೆ ಇರಬೇಕು, ಅದಕ್ಕಿಂತ ಹೆಚ್ಚಿಗೆ ಇರಬಾರ್ದು. ಮತ್ತು ನೋಡೋದಕ್ಕೆ ನೀವು ಗೋಧಿ ಬಣ್ಣದ ಮೈಕಟ್ಟು ಹೊಂದಿರಬೇಕು, ಜಾಸ್ತಿ ಕಪ್ಪು ಬಣ್ಣ ಇರಬಾರ್ದು ಅಂತ ಹೇಳಿದ್ದಾರೆ. ಮತ್ತು ಡೈಲಿ ರೂಟೀನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು. ಡೈಲಿ ರೂಟೀನ್ ಬ್ಯಾಲೆನ್ಸ್ ಅಂದರೆ ಒಂದು ಸಂಸಾರ, ಈ ಕಡೆ ಮನೆ, ಆ ಕಡೆ ಇವರ ಫ್ಯಾಮ್ಲಿ, ಈ ರೀತಿ ಮೇಂಟೈನ್ ಮಾಡಬೇಕು. ಯಾವುದೇ ಕೆಟ್ಟ ಚಟವಿಲ್ಲದ ನೋಡೋದಕ್ಕೆ ಸುಂದರವಾಗಿರ್ತಕ್ಕಂತಹ ಹುಡುಗ ಇದ್ದರೆ ದಯಮಾಡಿ ತಿಳಿಸಿ ಅಂತ ಈ ಒಂದು ಪಾಯಿಂಟ್ ಮೂಲಕ ಹೇಳಿದ್ದಾರೆ. ಯಾರಿಗಾದರೂ ಇಷ್ಟ ಆದರೆ ನಿಮ್ಮ ಮಾಹಿತಿಗಳನ್ನು ಡಿಸ್ಕ್ರಿಪ್ಷನಲ್ಲಿರ್ತಕ್ಕಂತಹ ಜಿಮೇಲ್ ಐಡಿಗೆ ಮೇಲ್ ಮಾಡಿದರೆ ಸಾಕು, ಅವ್ರಿಗೆ ಹೋಗುತ್ತೆ. ಇವಾಗ ಇಷ್ಟೊಂದು ರಿಸ್ಟ್ರಿಕ್ಷನ್ ಹೇಳಿರ್ತಕ್ಕಂಥ ಇವರಿಗೆ ಮದುವೆ ಆಗುವಂಥ ಹುಡುಗನಿಗೆ ಕೊಡ್ತಕ್ಕಂತಹ ಆಫರ್ಗಳೇನು ಅಂತ ನಾವು ಕೇಳಿದ್ವಿ ಸ್ನೇಹಿತರೆ. ಅವರು ಹೇಳಿರೋದೇನು ಅಂದರೆ, ಸರ್ ನನಗೆ ಗೊತ್ತು, ಈಗಿನ ಜನರೇಷನಲ್ಲಿ ಪ್ರಸ್ತುತ ಮದುವೆ ಆಗುವಂಥ ಹುಡುಗನಿಗೆ ಎಷ್ಟು ದುಡ್ಡು ಕೊಟ್ಟರು ಸಾಲಲ್ಲ. ಯಾಕಂದರೆ ಪ್ರತಿಯೊಂದರ ಬೆಲೆ ಕೂಡ ಹೆಚ್ಚಿಗೆ ಆಗಿದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅವರು ಕೂಡ ಒಪ್ಕೊಂಡಿದ್ದಾರೆ. ಅದಕ್ಕೋಸ್ಕರನೇ ಇವರ ಮೈಂಡ್ ಸೆಟ್ ಏನಂತಂದರೆ, ಪ್ರಸ್ತುತ ನೋಡೋದಕ್ಕೆ ನನಗೆ ತುಂಬ ಇಷ್ಟ ಆದರೆ ಆ ಒಂದು ಹುಡುಗ, ಅವನಿಗೆ ಇಲ್ಲಿ ಕಾಣಿಸ್ತಕ್ಕಂಥ ಹೋಂಡಾ WRV ಕಾರನ್ನು ಖರೀದಿ ಮಾಡಿ ಕೊಡ್ತಾರೆ. ಕಾರುಗಳನ್ನೇ ಕೊಡುವಂತಹ ಒಂದು ಉದ್ದೇಶ ಇಷ್ಟೇ ಸ್ನೇಹಿತರೆ. ವರದಕ್ಷಿಣೆ ಅನ್ನುವುದು ಒಂದು ಗೌಪ್ಯವಾಗಿ ನಡಬೇಕಾಗಿರ್ತಕ್ಕಂಥ ಸಂಪ್ರದಾಯ. ಹಾಗಾಗಿ ಇವಾಗ ಕಾರನ್ನು ಕೊಟ್ಟರೆ ಒಂದು ಪ್ರೀತಿಯಿಂದ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳುವಂತಹ ಸನ್ನಿವೇಶಗಳು ಬರುತ್ತೆ. ಅದಕ್ಕೋಸ್ಕರನೇ ಕೊಡ್ತಾ ಇರೋದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಈ ಒಂದು ಗಾಡಿಯ ಒಂದು ಮಾಹಿತಿನ ನೋಡೋಕ್ಕೂ ಮುನ್ನ ನಿಮ್ಮ ಮಾಹಿತಿಗಳನ್ನು ಅವ್ರಿಗೆ ಕಳಿಸ್ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿರ್ತಕ್ಕಂತಹ ಜಿಮೇಲ್ ಐಡಿಗೆ ಮೆಸೇಜ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ. ಈ ಒಂದು ಹೋಂಡಾ 1199ನ CCಯ ಒಂದು ಹೋಂಡಾ ಆಗಿರೋದು ಗಾಡಿ. ಇಂಜಿನ್ ಇದು ನೋಡಿ ಈ ರೀತಿ ಕಾಣಿಸುತ್ತೆ. ಇದರ ಟಾಪ್ ಸ್ಪೀಡ್ ನೋಡೋದಾದರೆ 160ಯಿಂದ 170 ಕಿಲೋಮೀಟರ್ವರೆಗೂ ಟಾಪ್ ಸ್ಪೀಡ್ ಇದೆ. ಮತ್ತು ಮೈಲೇಜಿಂಗ್ ನೋಡೋದಾದರೆ 16ರಿಂದ 18 ಮೈಲೇಜಿಂಗ್ ಕೊಡುತ್ತೆ. ಅಂದರೆ 1 ಲೀಟರ್ಗೆ 16ರಿಂದ 18 ಮೈಲೇಜಿಂಗ್ ಕೊಡುತ್ತೆ. ಮತ್ತು ಇದರ ಟ್ರಾನ್ಸ್ಫರ್ಮೇಷನ್ ಬಂದುಬಿಟ್ಟು ಮ್ಯಾನ್ಯುವಲಿ ಆಟೋಮೆಟಿಕಲಿ ಇರತಕ್ಕಂತಹ ಒಂದು ಟ್ರಾನ್ಸ್ಫರ್ಮೇಷನ್ ಆಗಿರುತ್ತೆ. ಸೀಟು ಬಂದುಬಿಟ್ಟು 5 ಸೀಟ್ಗಳು ಇದರಲ್ಲಿ ಆ್ಯಕ್ಟಿವ್ ಆಗಿ ಇಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಒಟ್ಟಾರೆಯಾಗಿ ಇದರ ಟಾಪ್ ಮಾಡೆಲ್ ಮತ್ತು ಹ್ಯಾಂಡಿನ ಒಂದು ಮಾಡೆಲ್ ಯಾವ ರೀತಿ ಇದೆ ಅಂದರೆ ನೋಡೋದಕ್ಕೆ ಲುಕ್ಕಲ್ಲಿ ಕೊಡುತ್ತೆ, ವೈಟ್ ಕಲರಲ್ಲಿದೆ ಮತ್ತು ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಇಷ್ಟ ಆಗಬೇಕು ಅಂತ ರೂಲ್ಸ್ ಏನಿಲ್ಲ, ಬಟ್ ನೋಡೋರಿಗೆ ಒಂದು ಸ್ವಲ್ಪ ಅಟ್ರಾಕ್ಷನ್ ಆದರೆ ಅಷ್ಟೇ ಸಾಕು.
ಸೊ ಈ ಒಂದು ವೈಟ್ ಕಲರ್ನ ಗಾಡಿಯ ಒಳಗಿನ ಇಂಟೀರಿಯಲ್ಗಳನ್ನು ತೋರಿಸ್ತಾ ಇದ್ದೀನಿ. ಇದು ಇಂಟೀರಿಯಲ್ಗಳ ಡಿಸೈನ್ ಆಗಿರುತ್ತೆ. ಇದೊಂದು ಕಂಫರ್ಟಬಲ್ ಆಗಿರ್ತಕ್ಕಂತಹ ಸೀಟು, ಕಂಫರ್ಟ್ ಆಗಿರ್ತಕ್ಕಂಥ ಮಾಡಲ್ಸಲ್ಲಿದೆ. ಮತ್ತು ಸ್ಟೇರಿಂಗನ್ನು ನೋಡ್ತಾ ಇದ್ದೀರಾ ಸ್ನೇಹಿತರೆ. ಸ್ಟೇರಿಂಗ್ ಕಂಟ್ರೋಲರ್ ಯಾವ ರೀತಿಯಲ್ಲಿ ಕಂಟ್ರೋಲ್ ಮಾಡ್ತಾರೆ ಆ ರೀತಿಯಲ್ಲಿ ಸ್ಟೇರಿಂಗ್ ಇರುತ್ತೆ, ಅಟ್ರಾಕ್ಷನಲ್ಲಿ ಇರ್ತಕ್ಕಂಥದ್ದು. ಮತ್ತು ಇದರ ಧೂಮ್ ಕ್ವಾಲಿಟಿ ಮತ್ತು ಇಲ್ಲಿ ಏನು ನೋಡ್ತಿದ್ದೀರಾ, ಅಫ್ಕೋರ್ಸ್ ಒಂದು ಟಿ ವಿ ಎಸ್ ಸ್ಪೇಸ್ ಅಂತ ಏನು ಕರಿತೀವಿ ಅದಿರೋದು. ಮತ್ತು ಇದರಲ್ಲಿ AC ಇದೆ ಮತ್ತು ಏರ್ ಬ್ಯಾಗ್. ಆಕ್ಸಿಡೆಂಟ್ ಅಂತ ಬಂದ ಸಂದರ್ಭದಲ್ಲಿ ನೀವೇನಾದರೂ ಏರ್ ಬ್ಯಾಗ್ನ ಯೂಸ್ ಮಾಡಿದ್ರೂ ಕೂಡ ಸೇಫ್ ಆಗಿರ್ತೀರ. ಅದೊಂದು ಫ್ಯೂಚರಲ್ಲಿ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾರೆ ಸ್ನೇಹಿತರೆ, ಚೆನ್ನಾಗಿದೆ. ಸೊ ಈ ಒಂದು ಕಾರಿಗೆ ಎಷ್ಟಿನ ಮಾಹಿತಿ ಜೊತೆಗೆ ಮಹತ್ವ ಕೊಡ್ತೀರೋ ಆಕೆಗೂ ಕೂಡ ಅಷ್ಟೇ ಮಹತ್ವ ಕೊಡಿ. ಯಾಕಂದರೆ ಅವರು ಹೇಳಿರ್ತಕ್ಕಂಥ ಮಾಹಿತಿಗಳನ್ನು ಒಳಗೊಂಡಿರ್ತಕ್ಕಂಥ ಹುಡುಗ ಸಿಕ್ಕರೆ ಮಾತ್ರ ಮುಂದುವರೆದು ನಿಮ್ಮನ್ನು ಈ ಒಂದು ಗಿಫ್ಟ್ ಸಮೇತ ಮದುವೆ ಆಗ್ತಾರೆ. ಇಲ್ಲಾಂದರೆ ಜಸ್ಟು ಫ್ರೆಂಡೋ ಅಥವಾ ಸಂಬಂಧದಲ್ಲಿ ಇಟ್ಕೊಂಡು ನಿಮಗೆ ಹೋಗ್ತಾರೆ. ಸೊ ಅದಕ್ಕೋಸ್ಕರ ಅವರ ಒಂದು ಪಾಯಿಂಟ್ಗಳನ್ನು ಒಳಗೊಂಡಿರ್ತಕ್ಕಂಥ ಹುಡುಗನೇ ನೀವು ಆಗಿ ಮತ್ತು ಅವರ ಮಾತಿಗೆ ಎಂದೂ ಕೂಡ ಎದುರಾಗಬೇಡಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ.